ಸುಪ್ರೀಂ ಕೋರ್ಟ್ ಅಲ್ಲಿ ಟಿಎಂಸಿಗೆ ಭಾರಿ ಹಿನ್ನಡೆಯಾಗಿದೆ. ಮತ ಎಣಿಕೆ ಕೇಂದ್ರದಲ್ಲಿ ಅಧಿಕಾರಿಗಳ ಆಯ್ಕೆಯನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆಯನ್ನ ಹೋಗಿತ್ತು ಟಿಎಂಸಿ. ಅಂದ್ರೆ ರಾಜ್ಯ ಮಟ್ಟದ ಅಧಿಕಾರಿಗಳನ್ನ ಬಿಟ್ಟು ಏಕಾಏಕಿ ಸೆಂಟ್ರಲ್ ಲೆವೆಲ್ ನಲ್ಲಿರುವಂತಹ ಅಧಿಕಾರಿಗಳನ್ನ ಚುನಾವಣೆ ಸಂದರ್ಭದಲ್ಲಿ ಪೋಸ್ಟಿಂಗ್ ಹಾಕಿದ್ದಾರೆ ಅಂತ ಹೇಳಿ ಆರೋಪಗಳು ಕೇಳಿಬಂದಿತ್ತು. ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದಂತ ವಿಷಯ ಇದು, ಚುನಾವಣಾ ಆಯೋಗದ ವಿವೇಚನೆಗೆ ಬಿಟ್ಟಂತ ವಿಷಯ ಇದು ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಎಣಿಕೆ ಮೇಲ್ವಿಚಾರಕ, ಎಣಿಕೆ ಏಜೆಂಟ್ ವಿಚಾರವಾಗಿ ಇಬ್ಬರು ಕೇಂದ್ರ ಸರ್ಕಾರದ ಅಧಿಕಾರಿಗಳು ಅಂತೇಳಿ ಟಿಎಂಸಿ ಆರೋಪವನ್ನ ಮಾಡಿದ್ದು, ಸಿಬ್ಬಂದಿ ನೇಮಕ ಅಧಿಕಾರ ಅದು ಆಯೋಗಕ್ಕೆ ಬಿಟ್ಟಿದ್ದು ಅಂತೇಳಿ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಅಧಿಕಾರಿಗಳು ಇರಬಹುದು, ನಿಯೋಜಿಸುವಂತ ಅಧಿಕಾರಿ ಚುನಾವಣಾ ಆಯೋಗದವರೇ ಆಗಿರ್ತಾರೆ. ಟಿಎಂಸಿ ಅರ್ಜಿಯನ್ನ ಈ ರೀತಿಯಾಗಿ ಇತ್ಯರ್ಥಪಡಿಸಿದೆ ಸುಪ್ರೀಂ ಕೋರ್ಟ್. ಮತ ಎಣಿಕೆಗೂ ಮುನ್ನ ಅಂದ್ರೆ ಸೋಮವಾರಕ್ಕೂ ಮುನ್ನ ಈ ಅರ್ಜಿಯ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಬೇಕು ಅಂತ ಹೇಳಿ ಟಿಎಂಸಿ ಮನವಿಯನ್ನ ಮಾಡಿತ್ತು. ಅದರಂತೆ ಇವತ್ತು ಅರ್ಜಿ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಕೈಗೆತ್ತಿಕೊಳ್ತು. ಇನ್ನು ಪಶ್ಚಿಮ ಬಂಗಾಳದ 15 ಬೂತ್ಗಳಲ್ಲಿ ಇವತ್ತು ಮರು ಮತದಾನ ನಡೀತಾ ಇದೆ. ಎರಡನೇ ಹಂತದ ಮತದಾನ ನಡೆದ ಜಾಗಗಳಿದೆಯಲ್ಲ, 2 ವಿಧಾನಸಭಾ ಕ್ಷೇತ್ರಗಳ 15 ಬೂತ್ಗಳಲ್ಲಿ ವೋಟಿಂಗ್ ನಡೀತಾ ಇದೆ. ಮಾಗ್ರಹಾತ್ ಪಶ್ಚಿಮದ 11 ಬೂತ್ಗಳು, ಇಲ್ಲಿ ಮರು ಮತದಾನ ನಡೀತಾ ಇದೆ. ಡೈಮಂಡ್ ಹಾರ್ಬರ್ನ 4 ಬೂತ್ಗಳಲ್ಲಿ ಮರು ಮತದಾನ ನಡೀತಾ ಇದೆ. ಈವರೆಗೆ 15 ಬೂತ್ಗಳಲ್ಲೂ ಕೂಡ ಶಾಂತಿಯುತವಾಗಿ ಮರು ಮತದಾನ ನಡೀತಾ ಇದೆ. ಹದಿನೈದು ಬೂತ್ಗಳಲ್ಲಿ ಇವತ್ತು ಮರು ಮತದಾನ ನಡೀತಾ ಇದೆ. ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ಮತ್ತೊಮ್ಮೆ ಮತದಾರರು ಮತಗಟ್ಟೆಗೆ ಬಂದು ತಮ್ಮ ಹಕ್ಕನ್ನು ಚಲಾವಣೆ ಮಾಡ್ತಾ ಇದ್ದಾರೆ. 5 ರಾಜ್ಯಗಳು ಹಾಗೂ ಕರ್ನಾಟಕದ 2 ಉಪಚುನಾವಣೆಗಳ ಮತ ಎಣಿಕೆ ಸೋಮವಾರ ನಡೆಯಲಿದೆ. ಈ ಚುನಾವಣಾ ಫಲಿತಾಂಶದ ನೇರ ಪ್ರಸಾರ ಸೋಮವಾರ ಬೆಳಗ್ಗೆ 7 ಗಂಟೆಯಿಂದ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಪ್ರಸಾರವಾಗಲಿದೆ. ನಿಖರ ಸ್ಪಷ್ಟ ಫಲಿತಾಂಶಕ್ಕೆ ನ್ಯೂಸ್ 18 ಕನ್ನಡ ನೋಡಿ. 5 ರಾಜ್ಯಗಳ ಮತ ಎಣಿಕೆ, 2 ಉಪಚುನಾವಣೆಗಳು. ವೇಗವಾಗಿ ರಿಸಲ್ಟ್ ಕೊಡಬೇಕು ಅಂತ ತಪ್ಪ ಟ್ರೆಂಡಿಂಗ್ ತೋರಿಸಲ್ಲ. ಎಲ್ಲ ಕೌಂಟಿಂಗ್ ಸೆಂಟರ್ಗಳಲ್ಲೂ ವರದಿಗಾರರಿರುವ ಕನ್ನಡದ ಏಕೈಕ ನ್ಯೂಸ್ ಚಾನಲ್. ಬೇರೆಯವರನ್ನ ಫಾಲೋ ಮಾಡಲ್ಲ, ನಮ್ಮದೇ ನಿಖರ ಮತ ಎಣಿಕೆ ಸುದ್ದಿ. ಪಕ್ಕಾ ಫಲಿತಾಂಶ ಅತಿ ದೊಡ್ಡ ನ್ಯೂಸ್ ನೆಟ್ವರ್ಕ್ ಬಿಟ್ಟು ಇನ್ನೆಲ್ಲಿ ಸಾಧ್ಯ? ಎಲೆಕ್ಷನ್ ರಿಸಲ್ಟ್ಗೆ ಅತ್ಯಂತ ವಿಶ್ವಾಸಾರ್ಹ ಚಾನಲ್ ನ್ಯೂಸ್ 18 ಕನ್ನಡ. ಪಂಚ ತೀರ್ಪು ಮೇ 4 ಬೆಳಗ್ಗೆ 7 ಗಂಟೆಯಿಂದ ನಾನ್ ಸ್ಟಾಪ್ ನೇರ ಪ್ರಸಾರ.